ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಡೈಲಿ ವ್ಲಾಗ್ಗೆ. ಸೊ ಇವತ್ತಿನ ವಿಶೇಷ ಏನು ಅಂತ ಅಂದರೆ, ಇವತ್ತು ಹೆಸರು ಕಾಳಲ್ಲಿ ಯಾವ ಥರ ಫೇಶಿಯಲ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಫೇಶಿಯಲಲ್ಲಿ ಯಾವುದೇ ಥರ ಪಿಗ್ಮೆಂಟೇಷನ್ ಇದ್ರೂ, ಮೊಡವೆಗಳಿದ್ರೂ ಕಮ್ಮಿ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಸೊ ವೀಕ್ಲಿ ಒನ್ಸ್ ಇದನ್ನು ನೀವು ಟ್ರೈ ಮಾಡಿದ್ರೆ ಕಂಪ್ಲೀಟಾಗಿ ನಿಮಗೆ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇನ್ ಕೇಸ್ ಏನಾದರೂ ಫಂಕ್ಷನ್ಗಳಿದ್ರೆ, ಹಬ್ಬ ಹರಿದಿನ ಆಯಿತು ಅಂದರೆ ಈ ಫೇಶಿಯಲ್ ಪ್ಯಾಕ್ನ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ನೀವು ಟ್ರೈ ಮಾಡ್ಬೋದು. ಸೊ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಬನ್ನಿ, ಯಾವ್ಯಾವ ಥರ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹೆಸರು ಕಾಳನ್ನು ರುಬ್ಬಿ ಇಟ್ಕೊಂಡಿರುವಂತಹ ಹಿಟ್ಟನ್ನ ತಗೊಂಡಿದ್ದೀನಿ. ಸೊ 2 ಟೇಬಲ್ ಸ್ಪೂನ್ ಹೆಸರು ಕಾಳನ್ನ ರುಬ್ಬಿಟ್ಕೊಂಡಿರೋಂಥ ಹಿಟ್ಟು ತಗೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ಹಾಕಿದಾದ್ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ಸಾಲಿಲ್ಲ ಅಂದಾಗ ನೀವು ಇನ್ನೊಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ನೀಟಾಗಿ ಪೇಸ್ಟ್ ಥರ ಆಗಬೇಕು. ಸೊ ಈ ಪೇಸ್ಟ್ ಥರ ಆಗೋವರೆಗೂ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹೆಸರು ಕಾಳನ್ನ ಏನು ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ ಹಸಿಟ್ಟು, ಸೊ ಅದು ಆ ಹಿಟ್ಟು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಈಗಿದು ಮಿಕ್ಸ್ ಆಗಿದೆ. ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಾನು ಇವಾಗ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಇವಾಗ ನಾನು ಆಲ್ರೆಡಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಏನು ಪೇಸ್ಟನ್ನು ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಫೇಸ್ ಮೇಲೆ. ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ಸೊ ಯಾವತ್ತೂ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಅಲ್ವಾ, ಸೊ ಆ ವಿಡಿಯೋದಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾನು ನಿಮಗೆ ಮಸಾಜ್ ಮಾಡಿ ತೋರಿಸಿದ್ದೀನಿ. ಲಾಸ್ಟ್ ವೀಕ್ ಒಂದು ವಿಡಿಯೋನ ಹಾಕಿದ್ದೆ, ಅದೇನಾದ್ರೂ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಒಂದ್ಸರಿ ನೋಡಿ. ಸೊ ಯಾವಾಗ್ಲೂ ಮಸಾಜ್ ಮಾಡಬೇಕಾದ್ರೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲೇ ಮಾಡಬೇಕಾಗುತ್ತೆ. ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ 1 to 3 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಫೇಸ್ ಎಲ್ಲ ಕಂಪ್ಲೀಟ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ಅಂಡರ್ ಐ ಎಲ್ಲ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕು. ಸೊ ಯಾವುದೇ ಥರ ನೀವು ಫೇಶಿಯಲ್ ಮಾಡಬೇಕಾದ್ರೆ ಸ್ಮೈಲ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಳ್ಳಿ. ಆಗ ನಿಮ್ಮ ಚೀಕ್ ಏನಾಗುತ್ತೆ, ಫುಲ್ ಬ್ರೈಟ್ನೆಸ್ ಆಗುತ್ತೆ, ಶೈನಿಂಗ್ ಬರುತ್ತೆ. ನೀವು ಏನಾದರೂ ಸಂತೂರ್ ಮಮ್ಮಿ ಆಗಬೇಕು ಅಂದರೆ ದಯವಿಟ್ಟು ಈ ಫೇಶಿಯಲ್ ಎಲ್ಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನೀವು ಕೂಡ ಸಂತೂರ್ ಮಮ್ಮಿ ಆಗ್ತೀರಾ. ನೆಕ್ಕಿಗೂ ಕೂಡ ನೀವು ಮಸಾಜ್ ಮಾಡಬೇಕಾಗುತ್ತೆ. ಕೆಲವರು ಬರೀ ಫೇಸ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ, ದಯವಿಟ್ಟು ಆ ಥರ ಮಾಡಬೇಡಿ. ನೆಕ್ಕಿಗೂ ಕೂಡ ಫೇಶಿಯಲ್ ಮಾಡಿ. ಸೊ ಫೇಶಿಯಲ್ ಮಾಡಿದಾದ್ಮೇಲೆ ಒಂದು 2 to 3 ಮಿನಿಟ್ಸ್ ಹಾಗೆ ಫೇಸ್ ಮೇಲೆ ನೀಟಾಗಿ ಫೇಶಿಯಲ್ ಮಾಡ್ಕೊಂಡು 2 to 3 ಮಿನಿಟ್ಸ್
ನೀಟಾಗಿ ಫೇಸ್ ಮೇಲೆ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು 15 to 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಪ್ಯಾಕ್ ಹಾಕಿ ನೀಟಾಗಿ ಬಿಟ್ಬಿಡಿ. ಇವಾಗ ನಾನು ಪೂರ್ತಿ ಫೇಸ್ ಪ್ಯಾಕ್ನ ಹಾಕಿದಾಗಿದೆ. ಸೊ ಇದನ್ನ 15 to 20 ಮಿನಿಟ್ಸ್ ಬಿಟ್ಟು ವಾರ್ಮ್ ವಾಟರ್ಲಿ ವಾಶ್ ಮಾಡಿ. ಸೊ 15 to 20 ಮಿನಿಟ್ಸ್ ಬಿಟ್ಟು ವಾರ್ಮ್ ವಾಟರ್ಲಿ ವಾಶ್ ಮಾಡಿ ನಾನು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಫೇಸ್ನ ವಾಶ್ ಮಾಡಿದ್ದೀನಿ, ವಾರ್ಮ್ ವಾಟರ್ಲಿ ವಾಶ್ ಮಾಡಿದ್ದೀನಿ. ಯಾವುದೇ ಥರ ಫೇಸ್ ವಾಶ್ನ ಯೂಸ್ ಮಾಡಿಲ್ಲ, ಹಾಗೆ ಸೋಪ್ ಕೂಡ ಯೂಸ್ ಮಾಡಿಲ್ಲ. ನಾನು ನೋಡ್ತಾ ಇರ್ಬೋದಲ್ವ ಗ್ಲೋನೆಸ್ ಯಾವ ಥರ ಇದೆ ಅಂತ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಫೇಸ್ ಪ್ಯಾಕ್ನ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ಥರ ರಿಸಲ್ಟ್ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.